ಗೈಸ್ ನೋಡಿ, ಇಲ್ಲಿಂದ ಕಾಣ್ತಾ ಇದೆ ಶಿಖರ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮಧ್ಯೆ ಮಧ್ಯೆ ಕುತ್ಕೊಳ್ಳಿಕ್ಕೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಗೆ ಧನ್ಯವಾದಗಳು. ಧನ್ಯವಾದಗಳು. ದೇವಸ್ಥಾನದ ಮುಂದೆ ತಂಪು ಪಾನೀಯ ಕೊಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ ಫ್ರೀಯಾಗಿ. ನೋಡಿ ಏನ್ರಿ ಜ್ಯೂಸ್ ಹೆಸರ? ಪುರಾಣ ಕಾಲದಲ್ಲಿ ಭಸ್ಮಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಇವತ್ತು ನಮ್ಮ ಶಾಲೆಯ ಮಕ್ಕಳನ್ನು ಯಾನ ಪ್ರದೇಶಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದೀವಿ. ಬನ್ನಿ ಈ ಪ್ರದೇಶದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಯಾನವು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿದೆ. ಇದು ಕುಮಟಾ ತಾಲೂಕಿನ ಯಾನ ಗ್ರಾಮದ ವ್ಯಾಪ್ತಿಯಲ್ಲಿದೆ. ಇದು ಶಿರ್ಸಿಯಿಂದ 45 ಕಿಲೋಮೀಟರ್ ಹಾಗೆ ಕುಮಟಾದಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ರೊಕ್ಕಿದ್ದರೆ ಗೋಕರ್ಣ, ಸೊಕ್ಕಿದ್ದರೆ ಯಾನ ಎಂಬ ಗಾದೆ ಮಾತು ಪ್ರತೀತಿಯಲ್ಲಿದೆ. ಅಂದರೆ ಯಾನ ಯಾತ್ರೆ ಕೈಗೊಳ್ಳುವುದು ಅಷ್ಟೊಂದು ಸಾಹಸದ ಮಾತಾಗಿತ್ತು. ಶ್ರೀ ಕ್ಷೇತ್ರ ಯಾನ ವಡ್ಡಿ, ಮದ್ದಿ, ದೇವಿಮನೆ ಘಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿರುವುದರಿಂದ ಯಾವ ದಾರಿಯಲ್ಲೂ ಬಂದರೂ ದುರ್ಗಮದ ಬೆಟ್ಟದ ದಾರಿ ತಪ್ಪಿದ್ದಲ್ಲ. ಯಾನದ ಶಿಖರವೆಂದು ಕರೆಯಲ್ಪಡುವ ಭೈರವೇಶ್ವರ ಶಿಖರ 120 ಮೀಟರ್ ಎತ್ತರವಾಗಿದ್ದು, ಸುಮಾರು ಅಷ್ಟೇ ಅಗಲವಾದ ಬೃಹದಾಕಾರವಾದ ಭಯಂಕರವಾದ ಶಿಲಾರೂಪವಾಗಿದೆ. ಹಾಗೆ ಇನ್ನೊಂದು ಕಿರಿಗಾತ್ರದ ಮೋಹಿನಿ ಶಿಖರವು 90 ಮೀಟರ್ ಎತ್ತರದಲ್ಲಿದೆ. ಯಾನದ ಸುಮಾರು 2400 ಹೆಕ್ಟೇರ್ನಷ್ಟು ನಿತ್ಯ ಹರಿದ್ವರ್ಣದ ಕಾಡುಗಳಿಗೆ ಈ ಎರಡು ಶಿಖರಗಳು ಕಾವಲುಗಾರರಂತಿವೆ. ಬನ್ನಿ ಗೆಳೆಯರೇ, ನಮ್ಮ ಎಲ್ಲ ಶಾಲಾ ಪುಟಾಣಿಗಳೊಟ್ಟಿಗೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. ಅಕ್ಷಯ್, ಹೆಂಗ ಅನ್ಸೈತೆ? ಹತ್ತರಿ ಮಳಗೆ ಸರ್. ಬರ್ರಿ ಪ್ರಿಯಾ ಮೇಡಮ. ಕಾಲೆಲ್ಲ ಸ್ಲಿಪ್ ಆಗ್ತಾವು, ನೋಡ್ಕೋತ ನಡ್ರಿ. ನೋಡಿ ಜರಿ ಎಷ್ಟು ಚಂದಾಗಿ ಹರಿದ್ಕೊಂತ ಹೋಗ್ತಾ ಇದೆ. ಗೈಸ್, ಏನ ಗುಡ್ಡ ಹತ್ತಾ ಇದ್ದೀವಿ ನಾವು. ನಮ್ಮ ಜೊತೆ ಇದ್ದಾರೆ ಮಾಳ್ಗೆ ಸರ್. ಸರ್ ಹಾಯ್. ಹಾಯ್, ಹೆಂಗೆ ಅನ್ಸೈತಿ? ಸೂಪರ್ ಇದೆ ಸರ್. ಏನ ಸೂಪರ್ ಆಗಿದೆ. ಇದು ಗುಡ್ಡ ಹತ್ತದ ಇದು ಅಟ್ಮಾಸ್ಫಿಯರ್ ಎಲ್ಲ ತಂಪೈತನ್ನ. ಏನು ಹಂಗೆ ಹತ್ತದ ದನು ಆಗ್ತಾ ಇಲ್ಲ. ದನು ಆಗ್ತಾ ಇಲ್ಲ. ಇದು ಕೋಲ್ಡ್ ಕ್ಲೈಮೇಟು, ದನಿ ವಾರಿಸ್ತಾ ಇದೆ ಸರ್. ದನಿ ವಾರಿಸ್ತಾ ಇದೆ. ನೋಡ್ಬೋದು ನಮ್ಮ ಸ್ಕೂಲ್ ಮಕ್ಕಳು ಯಾವ ಥರ ಎನರ್ಜಿ, ಫುಲ್ ಎನರ್ಜಿ ಐತಿ ಅವರಲ್ಲಿ. ಫುಲ್ ಎನರ್ಜಿಯಿಂದ ಮುರುಡೇಶ್ವರಲ್ಲಿ ಬೀಚ್ ಮೇಲೆ ಗುಂಬಿ ಹಾಕಿರೋನು ಎಸ್ ಗಡ್ಲ ಹಾಕಿರೋನು ಮತ್ತು ಈಗ ಎನರ್ಜಿ ತುಂಬಿಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಯಾರು ಹಿಂಗೇನು ಯಾವುದೂ ಪ್ರಾಬ್ಲಮ್ ಇಲ್ಲ ನಮ್ಮ ಹುಡುಗ. ಎಲ್ಲರೂ ಯಾನ ಕೇವ್ ನೋಡಲಿಕ್ಕೆ ಹೊಂಟಿದ್ದೀವಿ. 2 ಡೇಸ್ ಬಿಫೋರ್ ಏನು ಎನರ್ಜಿ ಇತ್ತಲ್ಲ, ಸೇಮ್ ಎನರ್ಜಿ ಕಾಣ್ತಾ ಇದೆ ಮುಖದಲ್ಲಿ ಎಲ್ಲ ಮಕ್ಕಳಲ್ಲಿ. ಸರ್ ಒಂದು ಮಾತೈತಿ ಹೇಳಿ. ಸೊಕ್ಕಿದ್ರೆ ಯಾನ ನೋಡ್ಬೇಕತ್ತ, ರೊಕ್ಕಿದ್ರೆ ಗೋಕರ್ಣಕ್ಕೆ ಹೋಗ್ಬೇಕತ್ತ. ಯಾಕೆ ರೊಕ್ಕ ಇದ್ದವ್ರು ಆರಾಮ್ ಗೋಕರ್ಣಕ್ಕೆ ಹೋಗ್ತಾರ. ಮತ್ತು ಇದೆಲ್ಲ ಹತ್ತಬೇಕಾದ್ರೆ ಮೈಯಾಗ ಸೋಕ್ಬೇಕಲ್ಲ, ಹೋದ್ರೆ ಬೇಕಲ್ಲ. ಹೌದಲ್ಲ, ಹಿಡಿಬೇಕಾದ್ರೆ ಎಸ್. ಸೊ ಫ್ರಂಟಲ್ಲಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ದೊಡ್ಡಮಣಿ ಸರ್ ಮತ್ತು ನೇಜ ಸರ್ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ಲೀಡ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಹಿಂದ್ಗಡೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಮತ್ತು ಮಾಳ್ಗೆ ಸರ್ ಅವ್ರದ್ದು. ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಅರಣ್ಯ ಇಲಾಖೆದವರು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ. ಹಾಂ ಸರ್, ಹೆಂಗಂದ್ರೆ ಇಲ್ಲೆಲ್ಲ ಇಲ್ಲಿ ಜಲಚರಗಳು, ಪ್ರಾಣಿಗಳು ಎಲ್ಲ ಆಗಿರ್ಬೋದಲ್ಲ, ಅವೆಲ್ಲ ಇದನ್ನೆಲ್ಲ ತಿಂದು ಮತ್ತು ಇದನ್ನು ಹೆಲ್ತ್ ಕೆಡಬಾರ್ದು ಅಂತ
ಸೊ ನೋಡ್ರಿ ಎಷ್ಟು ಚಂದ ಉಂಟು ಇಲ್ಲಿ. ಈ ಜರಿಯ ಮಧ್ಯೆ ನಡ್ಕೊಂಡು ಹೋಗೋದು ಇದು ಎಕ್ಸ್ಪೀರಿಯನ್ಸ ಬೇರೆ ನೋಡಿ ಫ್ರೆಂಡ್ಸ್. ಸರ ನೀರು ಹೆಂಗೆ ಕೋಲ್ಡ್ ಅದಾವ ನೋಡ್ರಿ ಮುಟ್ಟಿ. ಹಾಂ ಕೋಲ್ಡ್ ಅದಾವ ನೋಡ್ರಲ್ಲ ಒಂದು ಜರ ಮುಟ್ಟಿ ಕೋಲ್ಡ್ ಅದಾವ. ಎಸ್ ಬನ್ನಿ ಗೈಸ್ ಮುಂದೆ ಸಾಗೋಣ. ಹಾಂ ನೀರುಗಳಿಂದ ಬರ್ತಂತ ನೀರು. ಹಾಂ ಲವಣಾಂಶ ತುಂಬಿದ. ಹಾಂ ಅಷ್ಟೇ ಕಾಲೆಲ್ಲ ತಂಪಾದಂಗೆ ಆಗ್ತಾವಲ್ಲ. ಮಧ್ಯೆ ಮಧ್ಯೆ ಕುತ್ಕೊಳ್ಳಿಕ್ಕೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಗೆ ಧನ್ಯವಾದಗಳು. ಧನ್ಯವಾದಗಳು ನಮ್ಮ ಕಡೆಯಿಂದ. ಅಲ್ಲೆಲ್ಲ ಸೆಟ್ ಕಟ್ಟಿದ್ದಾರೆ, ಅಲ್ಲೆಲ್ಲ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ. ಸುತ್ತಲೂ ಜಂಗಲ್ ನೋಡಿ ಎಷ್ಟು ದಟ್ಟವಾದಂಥ ಸರಿ 1 ಕಿಲೋಮೀಟ್ರ್ ಬಂದಿರ್ಬೇಕ್ರಲ್ಲ. ಈಗ ಇನ್ನೊಂದು 100 ಅಥವಾ 200 ಮೀಟ್ರ್. ಹಾಂ ರೀ. ಹೆಂಗೆ ಅನ್ಸೈತ್ರಿ? ಚಲೋ ಅನ್ಸೈತಿ. ಓಕೆ ಇದು ಹೋದ್ರು ಸತ್ತವರ ಮೇಲೊಂದು ಗಿಡ ನೆಡಿ ಸತ್ತವರು ಮತ್ತೆ ಹುಟ್ಟುತ್ತಾರೆ. ಎಂಥ ಮಾತೈತೆ ನೋಡ್ರು. ಸತ್ತವ್ರ ಹೆಸರು ಮೇಲೆ ಒಂದೊಂದು ಗಿಡ ಹಚ್ಚೋದು ಮತ್ತು ಅವರು ಆ ಗಿಡದ ರೂಪದಲ್ಲಿ ಹುಟ್ಟು ಬರ್ತಾರತ್ತ. ನಿಜ ಅಲ್ಲ ನೇತ್ರ? ಹಾಂ ಲೈನ್ ಮಾಡ್ರಪ್ಪ. ಬನ್ನಿ 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 ಬನ್ನಿ. ಫ್ರೆಂಡ್ಸ್ ಇಲ್ಲಿವರೆಗೆ ಬಂದ್ವಿ. ಅದು ಒಂದು ಕತೆ ಆದರೆ ಇಲ್ಲಿಂದ ಮೇಲೆ ಹತ್ತಬೇಕು. ಸುಮಾರು 300 ಸ್ಟೆಪ್ಸ್ ಇದೆ ಅಂತ ಇಲ್ಲಿಂದ. ಬನ್ನಿ ಹತ್ತೋಣ. ಮಾಳಿಗೆ ಸರ್ ಇಲ್ಲಿ ತನಕ ನಡೆದ್ವಿ ಬೇರೆ, ಇನ್ನು ಸ್ಟೆಪ್ಸ್ ಹತ್ತೋದು. ಇದು ಯಾವ ಟೆಂಪಲು? ಗಣಪತಿ ಟೆಂಪಲ್. ಕಾಡಿಲ್ಲದ ನಾಡು, ನೀರಿಲ್ಲದ ಬೀಡು. ಸರ್ ಎಲ್ಲ ಇವು ಕೋಟ್ಗಳು ಮಸ್ತ್ ಹಾಕಿದಾರಲ್ಲ. ಸೂಪರ್ ಸರ್. ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಸೂಚನೆ ಮಾಡಿದೆ ಸರ್. ಕಲ್ಲು ನೋಡಕ್ಕೆ ಇದ ನೋಡೋದೈತಪ್ಪಿ. ಗೈಸ್ ನೋಡಿ ಇಲ್ಲಿಂದ ಕಾಣ್ತಾ ಇದೆ ಶಿಖರ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ವಾವ್, ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ಡೀಟೇಲ್ ಆಗಿ. ಯಾಕ ಕುಂಡಾಕದಿರಿ? ಸಾಕಾಗೈತಿ. ನಮ್ಮ ಸ್ಟೂಡೆಂಟ್ಸು ಮೆಟ್ಲ ಏನು ಎಟ್ಟಿದ ಅಂತ ಎನ್ಸ್ಕೊಂಡು ಬರ್ತಾ ಇದ್ದಾರೆ. ಎಟ್ಟದವರು? 316. ಹಾಂ 316 ಇದ್ದೇವೆ ಅಂತೆ ನೋಡಿ. ಇನ್ನೂ ಬರ್ತಾ ಇದ್ದಾರೆ. ವಾವ್. ಸೊ ಗೈಸ್ ಇದು ನೋಡಿ ಯಾನಾದ ಶಿಖರಗಳು. ಇದು ಭೈರವೇಶ್ವರ ಶಿಖರ. ಸೊ ಇನ್ನೊಂದಿದೆ ಅಲ್ಲಿ, ಅದು ನೋಡಿ ಮೋಹಿನಿ ಶಿಖರ. ಗೈಸ್ ದೇವಸ್ಥಾನದ ಮುಂದೆ ತಂಪು ಪಾನೀಯ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ ಫ್ರೀಯಾಗಿ. ನೋಡಿ ಏನ್ರಿ ಜ್ಯೂಸ್ ಹೆಸರಾ? ಒಬ್ರು ಹೇಳ್ತಾ ಇದ್ದಾರೆ ಬೆಲ್ಲದ ನೀರು. ನೀ ಏನು ಹೇಳದೆ? ಬೆಲ್ಲದ ನೀರು. ಬೆಲ್ಲ ಯಾರೋ ಒಬ್ರು ಹೋಳಿಗೆ ಜ್ಯೂಸ್ ಅಂದಿರ್ಲೆ. ಅದೆಂತದ್ದು ಹೋಳಿಗೆ ಜ್ಯೂಸ? ಹಾಂ ಹಾಂ ಎಸ್. ಏನೋ ಒಂದು ಕೋಲ್ಡ್ ಡ್ರಿಂಕ್ ಇದೆ ಇಲ್ಲಿ. ಕೆಳಗಿಂದ ಹತ್ಕೊಂಡು ಬಂದಂಥ ಎಲ್ಲ ದನಿ ಮಾಡೋರಿಗೆ ಇಲ್ಲಿ ಮೊದಲು ತಂಪು ಪಾನೀಯ ಕೊಟ್ಟು ನಂತರದಲ್ಲಿ ಇಲ್ಲಿ ಹೋಗಿ ನಾವು ಭೈರವೇಶ್ವರ ದೇವಾಲಯ ಇದೆ, ಗಂಗಾ ಚಂಡಿಕಾ ಅಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕು. ನಂತರದಲ್ಲಿ ಇಲ್ಲಿ ಮೇಲೆ ಹತ್ತಬೇಕು, ಗುಹೆಯ ಒಳಗೆ ಹೋಗಬೇಕು. ನೋಡಿ ಭೈರವೇಶ್ವರ ಶಿಖರ ಎಷ್ಟೊಂದು ಎತ್ತರವಾಗಿದೆ. ಮಕ್ಕಳೆಲ್ಲ ಜ್ಯೂಸ್ ಕುಡ್ದಾಯ್ತು. ಈಗ ನಾವು ಗಂಗಾ ಚಂಡಿಕಾ ಭೈರವೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಪಾದರಕ್ಷೆಗಳನ್ನ ಬಿಡಲಿಕ್ಕೆ ಜಾಗ ಇಲ್ಲಿದೆ. ಫ್ರೆಂಡ್ಸ್ ಇದೆ ನೋಡಿ ಸುಮಾರು 320 ಅಡಿ ಎತ್ತರ ಇರ್ತಕ್ಕಂಥ ಭೈರವೇಶ್ವರ ಶಿಖರ. ಒಳಗೆ ಭೈರವೇಶ್ವರ ಸ್ವಾಮಿ ದರ್ಶನ ಮಾಡೋಣ ಬನ್ನಿ ಫಸ್ಟ್ಗೆ. ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ನೋಡಿ ಎಷ್ಟು ಪ್ರಶಾಂತವಾಗಿ ಶಾಂತಾಗಿದೆ. ಮೊಬೈಲ್ ಬಳಕೆ ನಿಷೇಧ, ಕ್ಯಾಮ್ರಾ ಬಳಕೆ ನಿಷೇಧ. ಮೊಬೈಲ್ ಬಂದ್ ಮಾಡ್ತೀನಿ ಇವಾಗ ನಾನು.
ಸೊ ಫಸ್ಟಿಗೆ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ಭೈರವೇಶ್ವರ ಶಿಖರದ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೊಂಟಿದ್ದೀವಿ. ಗುಹೆಯ ಒಳಗಡೆ ಹೋಗ್ತೀವಿ ನಾವು ನೇರವಾಗಿ. ಇವಾಗ ಇಷ್ಟೊಂದು ತಂಪಾದ ಗಾಳಿಯ ಅನುಭವ ಆಗ್ತಾ ಇದೆ ನಮಗೆ ಈಗ. ಮಾಗೆ ಸರ್, ಮತ್ತೆ ಅನುಭವ ಹೇಗೆ ಆಗ್ತಾ ಇದೆ? ಚೆನ್ನಾಗಿದೆ ಸರ್. ಇಲ್ಲಿ ಕೋಲ್ಡ್ ಕ್ಲೈಮೇಟ್ಗೆ ನಮ್ಗೆ ಎಷ್ಟು ಆಯಾಸ. ಎ ಸಿಯಲ್ಲಿ ಇದ್ದಂಗೆ ಆಗ್ತಾ ಇದೆಯಲ್ಲ. ಹಾಂ, ಟೆಂಪರೇಚರ್ ಒಂದು 28 ಟೆಂಪರೇಚರ್ ಎಸ್. ನೋಡಿ, ಕೇವಲ್ಲಿ ಹೋಗ್ಬೇಕು ನಾವು ಇವಾಗ. ಮೇಲ್ಗಡೆ ಹೋದ ನಂತರ ಯಾವ ಥರ ಇರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಸ್ಟೇಟ್ ಯೂಟ್ಯೂಬ್. ಪಾಪ ಮೇಡಮ್ ಇದಾರೆ ನೋಡಿ. ಹಾಂ, ಪಾಪ ಮೇಡಮ್ ಅದೇ ರೀತಿ ಯಾರೆಲ್ಲ ನಮ್ಮ ಹಾಂ ಎಸ್ ಮೇಡಮ್ ಚೆನ್ನಾಗಿದೆ ಮೇಡಮ್. ಮೇಡಮ್ ಅವರು ಮೊದಲನೇ ಬಾರಿಗೆ ಬಂದಿದ್ದಾರಂತೆ. ನೇಜ ಸರ್ ನೋಡಿ ಅಲ್ಲಿ. ಇನ್ನು ವೈಜ್ಞಾನಿಕ ಹಿನ್ನೆಲೆಯ ಪ್ರಕಾರ ಈ ಬಂಡೆಗಳ ಕುರಿತು ಅವಲೋಕಿಸಿದ್ದಾದರೆ ಇವುಗಳು 3.6 ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ಕ್ಯಾಲ್ಸಿಯಂ ಅಮೋನೈಟ್ ಕಲ್ಲುಗಳಾಗಿರುತ್ತವೆ. ಈ ಬಂಡೆಗಳಲ್ಲಿ 16% ಮ್ಯಾಂಗನೀಸ್ ಇರುವುದು ಸಂಶೋಧನೆಯಿಂದ ದೃಢಪಟ್ಟಿರುತ್ತದೆ. ಶ್ರೀ ಕ್ಷೇತ್ರ ಯಾನದ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂತಹ 61 ಬಂಡೆಗಳನ್ನು ನಾವು ಕಾಣಬಹುದಾಗಿದೆ. ಫ್ರೆಂಡ್ಸ್, ಒಂದ್ಸಲ ಈ ಯಾನ ಪ್ಲೇಸ್ಗೆ ವಿಸಿಟ್ ಮಾಡಿ. ಹಾಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಈ ಗುಹೆಯ ಮೂಲಕ ನಾವು ಈ ದೇವಾಲಯ ಇದೆಯಲ್ಲ, ಭೈರವೇಶ್ವರ ದೇವಾಲಯವನ್ನು ಪ್ರದಕ್ಷಿಣೆ ಹಾಕ್ತೀವಿ. ಈ ಥರ ಇದೇ ಪ್ರದಕ್ಷಿಣೆ ಪಥ ಅಂತಲೇ ಇದನ್ನು ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಪ್ರೈಸ್ ಇದೆ ನೋಡಿ. ಈ ಬಂಡೆ ಯಾವ ಥರ ಇಲ್ಲಿ ನಿಂತ್ಕೊಂಡಿದೆ ನೋಡ್ಬೋದು. ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಮೆಟ್ಲು ವ್ಯವಸ್ಥೆ ಮಾಡಿದ್ದಾರೆ. ಆರಾಮಾಗಿ ನಾವು ಇಳಿಬೋದು. ಸೇಫ್ಟಿ ವಿಷಯದಲ್ಲಿ ಏನೂ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಮುಂದಕ್ಕೆ ಕಡಿದಾದ ಇಳಿಜಾರು ಪ್ರವೇಶವಿದ್ದು ಈ ಸಂಬಂಧ ಮೆಟ್ಟಿಲುಗಳಿವೆ. ಈ ದಾರಿ ದೇವಾಲಯದ ಮುಂಭಾಗಕ್ಕೆ ಹೋಗಿ ಸೇರುತ್ತದೆ. ನೋಡ್ಬೋದು, ಮೆಟ್ಟಿಲು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್, ಶಿಖರ ಯಾವ ಥರ ಕಾಣ್ತಾ ಇದೆ. ಅಮೇಜಿಂಗ್ ಅಲ್ವಾ? ಸೂಪರ್ ಆಗಿದೆ. ಪುರಾಣ ಕಾಲದಲ್ಲಿ ಭಸ್ಮಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಅವನು ಶಿವನಿಂದ ವರವನ್ನು ಪಡ್ಕೊಳ್ತಾನೆ. ಏನಪ್ಪ ಅಂತಂದರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಭಸ್ಮವಾಗಬೇಕು ಅಂತಕ್ಕಂಥ ವರವನ್ನು ಪಡ್ಕೊಳ್ತಾನೆ. ಶಿವ ಏನು ಮಾಡ್ತಾನಪ್ಪ, ಅವನ ತಪಸ್ಸಿಗೆ ಮೆಚ್ಚಿ ಅಸ್ತು ಅಂದುಬಿಡ್ತಾನೆ. ಆಗ ಭಸ್ಮಾಸುರ ತನಗೆ ಬಂದಂಥ ವರವನ್ನು ಪರೀಕ್ಷೆ ಮಾಡಬೇಕಂತ ಶಿವನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾನೆ. ಶಿವನ ತಲೆ ಮೇಲೆ ಕೈ ಇಡಲಿಕ್ಕೆ ಹೋಗ್ತಾನೆ. ಆಗ ಶಿವ ಹೆದರಿ ಹೋಗಿ ವಿಷ್ಣುವಿನ ಬಳಿ ಹೋಗ್ತಾನೆ. ಆಗ ವಿಷ್ಣು ಉಪಾಯ ಮಾಡಿ ಏನು ಮಾಡ್ತಾನಪ್ಪ ಅಂತಂದರೆ, ಮೋಹಿನಿಯ ವೇಷದಲ್ಲಿ ಬಂದು ಆ ಭಸ್ಮಾಸುರನನ್ನು ಏನು ಹೇಳ್ತಾನಪ್ಪ ಅಂತಂದರೆ ಮನವೊಲಿಸ್ತಾನೆ. ಆಗ ಭಸ್ಮಾಸುರ ಮೋಹಿನಿಗೆ ಮನಸ್ಸೋತು, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಅಂತಾನೆ. ಆಗ ಮೋಹಿನಿ ಏನು ಮಾಡ್ತಾಳಪ್ಪ ಅಂತಂದರೆ ಮೋಹಿನಿ ಅಂತಂದರೆ ವಿಷ್ಣು ಅವತಾರ. ಅವಳು ನೃತ್ಯ ಮಾಡ್ತಾ ಲಾಸ್ಟ್ಗೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಬಿಡ್ತಾಳೆ. ಆಗ ಭಸ್ಮಾಸುರ ಕೂಡ ನೃತ್ಯದ ಒಂದು ಇದರಲ್ಲಿ ಇದ್ದಿರ್ತಾನೆ, ಗುಂಗಿನಲ್ಲಿ. ಅವನು ಕೂಡ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡ್ಬಿಡ್ತಾನೆ. ಆಗ ಸೂಪರಾಗಿ ಒಂದು ಐಡಿಯಾ ಮಾಡಿ ವಿಷ್ಣು ಭಸ್ಮಾಸುರನನ್ನು ಭಸ್ಮ ಮಾಡ್ತಾನೆ. ಆಗ ನೆಲೆ ನಿಂತಹ ಮೋಹಿನಿ ರೂಪದಲ್ಲಿ ವಿಷ್ಣು, ಅದೇ ನೋಡಿ ಮೋಹಿನಿ ಶಿಖರ. ಸೊ ಈ ಕಡೆ ಕಾಣ್ತಾ ಇದೆ ನೋಡಿ ಶಿವನ ಒಂದು ರೂಪ, ಭೈರವೇಶ್ವರ ಶಿಖರ. ಇದು ಒಂದು ಪುರಾಣ ಸ್ಟೋರಿ. ಇಲ್ಲಿ ನೋಡಿ ಏನೋ ಮಾರಲಿಕ್ಕೆ ಇಟ್ಟಿದ್ದಾರೆ. ಸೌತೆಕಾಯಿ, ಕಲ್ಲಂಗಡಿ,
ಪೇರು. ಸೊ ಎಷ್ಟು ರೂಪಾಯಿ ರೀ? ಎಷ್ಟು ರೂಪಾಯಿ ಇದಕ್ಕೆ? ಮಾವಿನಕಾಯಿ 100 ರೂಪಾಯಿ. ತುಂಬ ಕಾಸ್ಟ್ಲಿ ಇಲ್ಲಿ. ಸೊ ಗೈಸ್ ಬನ್ನಿ ಮುಂದಕ್ಕೆ ಹೋಗೋಣ. ಮತ್ತೆ ಮಾಗೆ ಸರ್ ಏನೇನು? ಹಾಂ ಹೇಳಿ ಸರ್. ಇದೇನು ಬೋರ್ಡ? ಇದು ನೋಡಿ ಸಿರ್ಸಿ ಇದು. ಹಾಂ, ಹುಬ್ಳಿ ಮತ್ತು ಸಿರ್ಸಿ ಹಿಂಗೆ ಬರ್ಬೋದು. ನೀವು ಹುಬ್ಳಿ ಮ್ಯಾಗಿಂದ ಬಂದ್ರೆ ಹಿಂಗೆ ಬರ್ಬೋದು. ಹಾಂ, ಇಲ್ಲ ನೀವು ಕಾರವಾರ ಕುಮಟಾ ಬರ್ಬೇಕಾದ್ರೆ ಕುಮಟಾ ಮ್ಯಾಗಿಂದ ಹಿಂಗೆ ಬರ್ಬೋದು. ಹಾಂ. ಕುಮಟಾದ ನಾವೀಗ ಆ್ಯಕ್ಚುಲಿ ಕುಮಟಾದಿಂದ ಬಂದೆವು, ಅದಕ್ಕೆ ನಮ್ದು ಇದೇ ರೂಟ. ಮತ್ತು ಶಿರ್ಸಿಯಿಂದ ಯಾರು ಬಂದಿರ್ತಾರ? ಸಿರ್ಸಿ ಬಂದರೆ ನೀವು ಬರ್ಬೋದು. ಕಲಘಟಗಿ, ಹಾಂ, ಸಿರ್ಸಿ ಹಿಂಗೆ ಬರ್ಬೋದು. ಎಸ್ ಎಸ್ ಎಸ್. ಬೋರ್ಡ್ ಹಾಕಿಬಿಟ್ಟಾರ ಕ್ಲಿಯರ್. ಹಾಂ, ಒಳ್ಳೆ ಮಾಡಿದ್ರು ಸರ್. ಹ್ಞೂ. ಎಸ್, ಹಾಯ್ ಮಾಡ್ರಿ ಎಲ್ಲರೂ. ನಿಜ ಸರ್, ಈ ನಿಸರ್ಗದ ಮಧ್ಯೆ ಈ ನೀರಿನ ಜುಳು ಶಬ್ದ ಕೇಳಿ ಎಷ್ಟು ಆನಂದ ಆಗ್ತೈತಿ ಸರ್. ನಿಮಗೆ ಏನು ಅನ್ಸಕತೈತಿ? ನನಗೆ ಸರ್ ಹೇಳ್ಬೇಕಂದ್ರೆ ರೀ, ಹ್ಞೂ, ನಮ್ಮ ಶಿಕ್ಷಕರು ಹೇಳಿದ್ರು ಸ್ವರ್ಗದಾಗ ಹಿಂಗೆ ಇರ್ತೈತಿ, ಜೋಡಿ ಜೋಡಿ ಕೇಳಿ ಬರ್ತಿರ್ತೈತಿ, ಸ್ವರ್ಗ ಅಂದ್ರೆ ಹಿಂಗೆ ಇರ್ತೈತಿ. ಮತ್ತು ನಿಮ್ಗೆ ನಿಜವಾಗಿ ಸ್ವರ್ಗದಾಗ ಬಂದಂಗೆ ಆಗೈತಿ. ಅಂದ್ರೆ ಆವಾಗಿಂದ ಸ್ವರ್ಗ ಅಂದ್ರೆ ಏನ, ನಿಜವಾಗಿ ಸ್ವರ್ಗ ಅಂದ್ರೆ ಹಿಂಗೆ ಇರ್ತೈತಿ ಅಂತ ಈಗ ಅನ್ಸ್ತಂಗೆ. ನಿಜವಾಗಿ ನೋಡ್ದಂಗೆ ಅನ್ಸೈತೆ ನಂಗೆ ಸ್ವರ್ಗದಾಗ ಹೋದಂಗೆ. ರಿಯಲಿ ಸರ್. ಬೆಸ್ಟ್ ಐತೆ ರೀ ಪ್ಲೇಸ್. ಸರ್ ಪ್ಲೇಸ್ ಅಂದ್ರೆ ಏನ್ರಿ, ಚಿಕ್ಕ ಮಕ್ಕಳು, ಫ್ಯಾಮಿಲಿ ಎಲ್ಲಾರು ನೋಡೋಂಗೆ ಐತ್ರಿ ಅದು. ಅದು ಮತ್ತು ನಮ್ಗೆ ಏನ್ರಿ ಟ್ರ್ಯಾಕಿಂಗ್ ಮಾಡೋದೈತ್ರಿ, ಯಾವುದೋ ನೇಚರ್ ಲವರ್ ಯಾರಿದ್ರು ಬರ್ಬೋದು. ನೇಚರ್ ಲವರ್ ಅನ್ರಿ, ನಿಸರ್ಗ ಪ್ರೇಮಿಗಳನ್ರಿ, ಆಮೇಲೆ ಸಮಾಜ ಪ್ರೇಮಿಗಳನ್ರಿ, ಇತಿಹಾಸ ಪ್ರೇಮಿಗಳನ್ರಿ, ಯಾರು ಇದಾರೆ ನೋಡ್ರಿ ಅವೆಲ್ಲರೂ ನೋಡೋಂಥದ್ದು ಪ್ಲೇಸ್ ಐತಿ. ಸೂಪರ್ ಐತಿ. ಸೂಪರ್ ಐತ್ರಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಆದಂತಹ ದೊಡ್ಡಮಣಿ ಸರ್, RP ದೊಡ್ಡಮಣಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮನ್ನೆಲ್ಲ ಇವತ್ತೊಂದು ಈ ಪ್ಲೇಸಿಗೆ ಕರ್ಕೊಂಬಂದು ನಮಗೆಲ್ಲ ಭಾಳ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಸರ್ ಅವ್ರನ್ನ ಮಾತಾಡ್ಸೋಣ ಈಗ. ಸರ್ ಥ್ಯಾಂಕ್ ಯು, ನಮ್ಮನ್ನ ಇಂಥ ಒಂದು ಪ್ಲೇಸಿಗೆ ನೀವು ಕರ್ಕೊಂಡು ಬಂದ್ರಿ. ನಮ್ಮ ಮಕ್ಕಳಿಗೆ ಎಲ್ಲ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಸರ್, ಈ ಪ್ಲೇಸ್ ಬದಲು ನೀವು ಏನು ಒಂದೆರಡು ಮಾತು ಹೇಳ್ತೀರಾ? ಪ್ಲೇಸು ತುಂಬ ನೈಸರ್ಗಿಕವಾಗಿದೆ. ನಿಸರ್ಗ ಉಳಿಬೇಕು, ಗಿಡ ಮರ ಉಳಿಬೇಕು. ಗಿಡ ಮರ ಬೆಳೆಸಿದ್ರೆ ನಮ್ಮ ಲೈಫು ಕೂಡ ಹಾಗೆ ಒಳ್ಳೆಯದಾಗಿರುತ್ತೆ, ಹಸಿರಾಗಿರುತ್ತೆ. ಇಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಕ್ಸಿಜನ್ನ ನಾವು ಎಲ್ಲೂ ಬೇರೆ ಕಡೆ ನೋಡೋಕ್ಕೆ ಸಿಗಲ್ಲ ಅಂತ ಒಂದು ಪವಿತ್ರ ಆಕ್ಸಿಜನ್ ಇಲ್ಲಿ ಸಿಗ್ತಾ ಇದೆ. ನ್ಯಾಚುರಲ್ ಆಕ್ಸಿಜನ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಈ ಪ್ಲೇಸ್ ಬಗ್ಗೆ ಇನ್ನೂ ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ನಿಮ್ಮಂಥ ವಿಡಿಯೋ ಮೂಲಕ ಅದು ಪಬ್ಲಿಸಿಟಿ ಆಗಬೇಕು. ಹೆಚ್ಚು ಜನ ಇಲ್ಲಿ ಬರಬೇಕು. ಇನ್ನೂ ಕೆಲವೊಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲಿ ಇಂಪ್ರೂವ್ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಆಗುತ್ತೆ. ವಾಟ್ ಆರ್ ಎ ಗುಡ್ ಎಕ್ಸ್ಪೀರಿಯನ್ಸ್, ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ವಾ? ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.